शिवा न्यूज चॅनल मध्ये आपल्या सर्वांचे सहर्ष स्वागत। चला तर पाहूया आजच्या काही घडामोडी। राष्ट्रीय संघर्ष समिती संघटनेच्या वतीने अन्य मागणी व पेन्शन वाढीसाठी सरकारकडे निवेदन। निवृत्त नोकरदार कामगारांना वाढीव पेन्शनसाठी सरकारला निवेदन। प्रत्येक तालुक्यामध्ये निवृत्त नोकरदार कामगार असून त्यांच्या कामाच्या वेळी पगारातून फंड रक्कम कपात केला जातो, पण निवृत्त झाल्यानंतर त्या फंडातील पैसे पेन्शन रूपामध्ये कमी दिल्यामुळे निवृत्त नोकरदार वर्ग नाराजी व्यक्त करीत आहेत। इतका कमी पेन्शनमध्ये त्यांचा कुटुंब कसे चालायचे, त्यांचा औषधोपचार होणार नाही, यासाठी आणखी पेन्शन वाढवावे व औषध उपचार मोफत मिळावे, तसेच विधवा महिलांना पूर्ण पेन्शन देण्यात यावी, अशी अनेक मागणी यावेळी निवृत्त नोकरदार कामगारांच्या वतीने करण्यात आले होते। यावेळी वीरकुमार गडत, स्टेट अध्यक्ष, एस अलगुंडी, कोऑर्डिनेटर ए पाटील, रावसाहेब चंदुगडे, मल्लिकार्जुन जनमटी, शंकर मानेसह इतर निवृत्त नोकरदार कामगार बहुसंख्येने उपस्थित होते। यावेळी त्यांनी आपली मागणी मनोगत व्यक्त केले व घोषणा करण्यात दिले। शिवा न्यूजसाठी शिवानंद वसेदार। ಚಾನೆಲ್ನ ಲೈಕ್ ವ ಸಬ್ಸ್ಕ್ರೈಬ್ ಸರ್, ನೀವು ಇಲ್ಲಿ ಯಾದ್ರ ಸಲುವಾಗಿ ನೀವು ಇಲ್ಲೆಲ್ಲರೂ ಕೂಡಿದರೆ ಏನು ವಿಷಯ, ನನ್ನ ಮಾಹಿತಿ ಏನು ಹೇಳ್ರಿ? ಯಾದ್ರ ಸಲುವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್? ನಾನು ವೀರಕುಮಾರ್ ಗಡಾದ, ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷ ನಾನು। ಹಾಂ, ಇಲ್ಲಿ ನಾವು EPS 95 ಪಿಂಚಣಿದಾರರ ಸಂಘಟನೆ ಮಾಡ್ತಾಯಿದ್ದೀವಿ। ಅಚ್ಚಾ, ಕಾರಣ ಏನು ಅಂದ್ರೆ ನಾವು 30-35 ವರ್ಷ ವಂತಿಗೆ ಕೊಟ್ಟು 417, 541, 1250 ಈ ರೀತಿ ವಂತಿಗೆ ಕೊಟ್ಟು ಸುಮಾರು 30-35 ವರ್ಷ ವಂತಿಗೆ ಕೊಟ್ಟ ಮೇಲೂ ನಮಗೆ ರಿಟೈರ್ಡ್ ಆದಮೇಲೆ ಬರ್ತಾ ಇರೋ ಪೆನ್ಷನ್ನ 500, 700, 800, 1000, ಅತಿ ಹೆಚ್ಚಂದ್ರೆ 2500 ಪೆನ್ಷನ್ ಬರಾಗುತ್ತೆ। ಅತಿ ಕಡಿಮೆ ಪೆನ್ಷನ್ ನಮಗೆ ಕೊಡ್ತಾ ಇದೆ ಸರ್ಕಾರ। ಅದರ ಸಲುವಾಗಿ ಇವತ್ತಿನ ದಿವಸ ನಾವು ಈ 1000 ಪೆನ್ಷನ್ ಒಳಗೆ ಹೆಂಗೆ ಜೀವನ ಮಾಡಬೇಕು ಅಂದರೆ ನಿಮ್ಗೆ ಪೆನ್ಷನ್ ಹೆಚ್ಚಿಗೆ ಬರಬೇಕು, ಎಲ್ಲ ಹೆಚ್ಚಾಗಬೇಕು ಅಂತ ನಾವೆಲ್ಲ ಈ ಹೋರಾಟ ಮಾಡ್ತಾ ಇದ್ದೀವಿ। ಈ ಹೋರಾಟದಲ್ಲಿ ನೀವು ಯಾವ್ಯಾವ ಸಂಘಟನೆದವ್ರು ಇದ್ದೀರಿ ನೀವು ಇಲ್ಲಿ? ಹಾಂ, ನಮ್ಮದು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಂಥೇಳಿ ಮಹಾರಾಷ್ಟ್ರ ಬುಲ್ಡಾನಾದೊಳಗೆ ಸಂಘ ರಚನೆ ಆಗಿದೆ। ಅದರದ್ದು ಅಧ್ಯಕ್ಷರು ಕಮಾಂಡರ್ ಅಶೋಕ್ ರಾವುತ್ ಅಂತದಾರ। ಆಮೇಲೆ ಇಡೀ ದೇಶದೊಳಗೆ 27 ರಾಜ್ಯದೊಳಗೆ ನಮ್ಮ ಸಂಘಟನೆ ಆಗಿದೆ, 4 ಟೆರಿಟರಿ ಒಳಗೂ ಆಗಿದೆ। ಇಡೀ ದೇಶಾದ್ಯಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ। ಇವತ್ತಿನ ದಿವಸ ಸರ್ಕಾರ ಇವತ್ತಿನ ದಿವಸ ಎಚ್ಚೆತ್ತುಕೊಳ್ಳಾಗುತ್ತದೆ, ನಮ್ಮ ಪೆನ್ಷನ್ ಕಡಿಮೆ ಪೆನ್ಷನನ್ನು ಹೆಚ್ಚು ಮಾಡಲಿಕ್ಕೆ ಮನಸ್ಸು ಮಾಡ್ಯದ, ಆದ್ರೆ ಇನ್ನೂ ಅದನ್ನು ಡಿಕ್ಲೇರ್ ಮಾಡ್ತಾ ಇಲ್ಲ। ಇದರಲ್ಲಿ ಯಾರ್ಯಾರ ಜನ ಇದ್ದಾರೆ? ನಮ್ಮದು ಯಾವ್ಯಾವ ಸಂಘಟನೆಗಳು ಅಂತಿಲ್ಲ ಇದ್ರೊಳಗೆ। ಯಾರ್ಯಾರು EPS 95 ಪೆನ್ಷನ್ದಾರದೇವು ಎಲ್ಲರೂ ಇದ್ರೊಳಗೆ ಅದೇ। ಯಾರ್ಯಾರು EPS 95 ಪೆನ್ಷನ್ದಾರದೇವು ಎಲ್ಲರೂ ಇದ್ರೊಳಗೆ ಅದೇವು। ನಮ್ಮದು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಂಡರೊಳಗೆ ನಾವೆಲ್ಲರೂ ಇದು ಮಾಡ್ತಾ ಇದ್ದೀವಿ। ಅದು ಇಲ್ಲಿ ನಿಮ್ಮ ಈ ಥರ ಸಂಘಟನೆಯಲ್ಲಿ ಇನ್ನೂ ಯಾರು ಬಂದರೂ ಕೂಡ ನಡೆಯುತ್ತೆ ಅಂತ, ಅದಕ್ಕೆ ಹೆಂಗೆ ವಿಷಯ ಐತೆ? ನೀವು ಒಂದು ನಿಮಿಷ, ಸರ್ಕಾರೇತರ ನೌಕರರು ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಟ್ಟು ಬೇರೆ ಎಲ್ಲ ಕಂಪನಿಗಳು, ಕಾರ್ಖಾನೆಗಳು ಈ ವ್ಯಾಪ್ತಿ ಒಳಗೆ ಬರ್ತಾರೆ। ಈ ಉದಾಹರಣೆಗೆ ಭವಿಷ್ಯ ನಿಧಿ ಯೋಜನೆ ಇರ್ತದೆ, PF, ಆ PF ಯಾರು ಸದಸ್ಯರಿರ್ತಾರೋ ಅವರು ಈ ಪೆನ್ಷನ್ ಯೋಜನೆ ಒಳಗೆ ಪಡ್ತಾರೆ। ಅವರು ಸುಮಾರು ಪೆನ್ಷನ್ ಯೋಜನೆ ಒಳಗೆ 10 ವರ್ಷ ಇದ್ರು ಅಂದ್ರೆ ಅವ್ರಿಗೆ ಈ ಪೆನ್ಷನ್ ಲಾಗೂ ಇರುತ್ತೆ। ಈ ಪೆನ್ಷನ್ ಇವತ್ತಿನ ದಿವಸ ಅತಿ ಕಡಿಮೆ ಪೆನ್ಷನ್ ಅಂದ್ರೆ 1000ಕ್ಕಿಂತ ಕಡಿಮೆ ತಗೊಳ್ಳೋರು ಇಡೀ ದೇಶದೊಳಗೆ 38 ಲಕ್ಷ ಜನ ಅದ। ಹೆಂಗೆ ಜೀವನ ಮಾಡ್ಬೇಕು ಹೇಳ್ರಿ? ಅವ್ರು ಒಂದು 1000 ರೂಪಾಯಿ ಒಳಗೆ ಇಬ್ಬರು ಗಂಡ ಎಂತ ಏನ್ರಿ ಹೆಂಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯತೆ? ವಯಸ್ಸಾದವ್ರಿಗೆ ಆರೋಗ್ಯ ಸ್ಥಿತಿ ಸರಿ ಇರೋಲ್ಲ, ನಿಯಮಿತವಾಗಿ ಅವರಿಗೆ ಗುಳಿಗೆ ಔಷಧ ಬೇಕಾಗ್ತದೆ, ಡಾಕ್ಟರ್ ಅಂತೇಳಿ ಹೋಗ್ಬೇಕಾಗ್ತದೆ, ಚೆಕಪ್ಪಿಗೆ ಹೋಗ್ಬೇಕಾಗ್ತದೆ। 1000 ರೂಪಾಯಿ ಆ ಕಾಲಕ್ಕೆ ಸಾಲ್ತದೆ, ಅಂದರೆ ಅವರಿಗೆ ಈ ಹೋರಾಟ ಮಾಡ್ತಾ ಔಷಧ ಉಪಚಾರ ಎಲ್ಲ ಮೊಪ್ಪತ್ತಿನಲ್ಲಿ ಆಗಬೇಕು ನಿಮಗೆ ಫ್ರೀಯಲ್ಲಿ। ನಮ್ಮ ಬೇಡಿಕೆ ಏನದ, ಕನಿಷ್ಠ 7,500 ಪಿಂಚಣಿ ಮಾಡ್ರಿ, ಆಮೇಲೆ ಅದಕ್ಕೆ DA ಕೊಡ್ರಿ, ತುಟ್ಟಿ ಬಂದು। ಇದು ಏನು ಪೆನ್ಷನ್ ಸ್ಕೀಮ್ ಮಾಡ್ಯಾರಲ್ಲ, ಯಾವ ಮಹಾನುಭಾವ ಮಾಡ್ಯಾನೋ ಗೊತ್ತಿಲ್ಲ, ಅಂದ್ರೆ ಆರ್ಥಿಕ ತಜ್ಞರು ಅಂತಾರೆ ನಮ್ಮ ದೇಶದೊಳಗೆ। ಇಡೀ ದೇಶದ ಕೋಟ್ಯಾಂತರ ಕಾರ್ಮಿಕರಿಗೆ ಮಾಡಿದಂಥ ಅನ್ಯಾಯ ಇದು।
ಯಾರೇ ಸ್ಕೀಮ್ ಮಾಡಿದ್ರೆ ಇವತ್ತಿನಿಂದ ಮುಂದೆ ಭವಿಷ್ಯದೊಳಗೂ ಅವರಿಗೆ ಜೀವನ ಮಾಡಲಿಕ್ಕೆ ಯೋಗ್ಯಿರ್ಬೇಕು. ಆ ರೀತಿ ಮಾಡಿದ್ರೆ ಅದಕ್ಕೆ ಪಿಂಚಣಿ ಅಂತಾರೆ. ಇಲ್ಲ ಅಂದ್ರೆ ಅದು ಪಿಂಚಣಿ ಅಲ್ಲ, ಪಿಂಚಣಿ ಅನಿಸ್ಕೊಳ್ಳಂಗಿಲ್ಲ, ಅದು ಮಹಾ ಮೋಸ. ಇವತ್ತಿನ ದಿವಸ 95ರಾಗ ಯಾರು 1,000 ರೂಪಾಯಿ ಪೆನ್ಷನ್ ತಗೋತಿದ್ರು, ಇವತ್ತಿಗೂ 1,000 ತಗೊಳ್ತಾ ಇದ್ದಾರೆ. ಅಂದ್ರೆ ಅವತ್ತಿನ 1,000 ಜೀವನ ಮಾಡ್ಲಿಕ್ಕೆ ಸಾಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಸಾಲಂಗಿಲ್ಲ 1,000, ಕನಿಷ್ಠ 10,000 ಅಂತೇಳಿ ವಿಶ್ವಸಂಸ್ಥೆ ಒಂದು ವರದಿ ಒಳಗೆ ಹೇಳ್ಯದ. ಇಬ್ಬರು ಗಂಡ ಹೆಂಡತಿ ಜೀವನ ಮಾಡ್ಬೇಕಾದ್ರೆ ಕನಿಷ್ಠ 10,000 ಬೇಕು. ಆ 10,000 ನಮ್ಮ ಪಿಂಚಣಿ ಯೋಜನೆ ಒಳಗೆ ಅಳವಡಿಸ್ಕೋಬೇಕು ಅಂತ ವಿಶ್ವಸಂಸ್ಥೆನೇ ಹೇಳ್ಯದ ಅಂತ ಹೇಳ್ತಾರೆ. ಈಗ ನಿಮ್ಮ ಸಂಸ್ಥೆಯಲ್ಲಿ ಇನ್ನೂ ಬೇರೆ ಯಾರ್ಯಾರು ನೀವು ಸಹಭಾಗ ಆಗಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ಎಲ್ಲಿ ಮಾಡಬೇಕು, ಅವ್ರು ಎಲ್ಲಿ ಭೇಟಿ ಆಗಬೇಕು? ಏನಿಲ್ಲ, ಪ್ರತಿ ತಾಲೂಕಿನೊಳಗೂ ನಾವು ಈ ರೀತಿ ಸಂಘಟನೆ ಮಾಡಕತ್ತೀವಿ. ಈಗ ನಿಪ್ಪಾಣಿಗೆ ಬಂದೇವು, ನಾವು ನಿಪ್ಪಾಣಿ ತಾಲೂಕಿನೊಳಗೆ ಮಾಡಕತ್ತೀವಿ. ಅದೇ ರೀತಿ ಬೆಳಗಾಂ ಜಿಲ್ಲಾದದ, ಆಮೇಲೆ ಬೇರೆ ಬೇರೆ ಜಿಲ್ಲಾದದ ಎಲ್ಲ ಅದಾವ. ನೀವು ಇಲ್ಲಿ ಯಾರು ಲೀಡರ್ ಅದಾರ ಅವ್ರಿಗೆ ಕೇಳಿದ್ರೆ ಆಯ್ತು, ಅವ್ರು ಹೇಳ್ತಾರೆ. ನಿಮ್ಮ ಯಾರ್ಯಾರು ಬರ್ತಾರ ಅಂತಂದ್ರೆ ಯಾರು ಭವಿಷ್ಯ ನಿಧಿ ಯೋಜನೆ ಒಳಗೆ ಮೆಂಬರ್ ಆಗ್ತಾರೋ ಅಂದ್ರೆ ಯಾವುದೇ ಒಂದು ಕಾರ್ಖಾನೆ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಯಾವುದೇ ಇರ್ತದಲ್ಲ, ಅಲ್ಲಿ 10ಕ್ಕಿಂತ ಹೆಚ್ಚು ಕಾರ್ಮಿಕರು ಇದ್ರಂದ್ರೆ ಅಲ್ಲಿ ಭವಿಷ್ಯ ನಿಧಿ ಯೋಜನೆ ಅಳವಡ್ತದೆ. ಆ ಭವಿಷ್ಯ ನಿಧಿಗೆ ಯಾರು ಆಗ್ತಾರೋ ಅವರು ಪೆನ್ಷನ್ ಯೋಜನೆ ಒಳಗೆ ಒಳಪಡ್ತಾರೆ. ಅಂದ್ರೆ ಭವಿಷ್ಯ ನಿಧಿ ಒಳಗೆ ನಮ್ಮ ಕೊಡುಗೆ 12% ಇರ್ತದೆ. ಅಂದ್ರೆ 100 ರೂಪಾಯಿಗೆ 12 ರೂಪಾಯಿ ನಾವು ಹಾಕ್ತೀವಿ. ಅಷ್ಟೇ ನೌಕರ ದಾತಾನೂ ಹಾಕಬೇಕಾಗ್ತದೆ, ಮಾಲೀಕ 12 ರೂಪಾಯಿ ಹಾಕಬೇಕಾಗ್ತದೆ. ನಮ್ಮ 12 ರೂಪಾಯಿ 12 ರೂಪಾಯಿ ಪ್ರತಿ ತಿಂಗಳ ಅದು ಹೆಚ್ಚು ಹಾಕೋತ ನಾವು ನಿವೃತ್ತಿ ಆದಾಗ ನಮ್ಗೆ ಅದ್ರದ್ದು ಹಣ ಎಲ್ಲ ನಮಗೆ ಸಿಗ್ತದೆ, ಹಂಗಿರ್ತದೆ. ಅದೇ ಸ್ಕೀಮ್ ಒಳಗನೆ ಇದನ್ನು ಸ್ವಂತಿಗೆ ಏನು ನೌಕರದಾತ ಹಾಕ್ತಾನೋ ಅದರೊಳಗೆ 8.33 ಅಂದರೆ 8 ರೂಪಾಯಿ 33 ಪೈಸೆ ಪ್ರತಿ 100 ರೂಪಾಯಿ ಅದನ್ನು ಪೆನ್ಷನಿಗೆ ತೊಗೋತಾರೆ. ಆ ಪೆನ್ಷನಿಗೆ ತೊಗೊಳೋದ್ರೊಳಗೆ ಏನು ಮಾಡ್ಯಾರ ಅಂದರೆ ಸೀಲಿಂಗ್ ಲಿಮಿಟ್ ಅಂತ ಮಾಡಿ ನಮಗೆ ಅನ್ಯಾಯ ಮಾಡ್ಯಾರ. ಸೀಲಿಂಗ್ ಲಿಮಿಟ್ ಅಂದರೆ 5,000, 6,500, 12,000, 15,000. ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ, ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ, ಕಮಾಂಡರ್ ಅಶೋಕ್ ರಾವುತ್ ಅವರಿಗೆ, ಕಮಾಂಡರ್ ಅಶೋಕ್ ರಾವುತ್ ಅವರಿಗೆ, ರಮಾಕಾಂತ್ ನರಗುಂದ್ ಅವರಿಗೆ, ಕರ್ನಾಟಕ NLCಗೆ, ಕರ್ನಾಟಕ NLCಗೆ. मलगोंडा नारायण मिर्जे, मी हर्षिदास कारखान्यात कामाला आहे साहेब. आमच्या आता रिटायर झालेल्या कामगारांनी 1,000 रुपये पेन्शन येत आहे. त्या कामगारांचं एकट्याचं पण पोट भरत नाही. ते कर्नाटक सरकार असू दे किंवा दिल्ली सरकार असू दे, आमचं फंडाचं पैसे भरपूर त्यांच्याकडे शिल्लक आहेत. त्यासाठी त्यांनी आपल्याला एकाच नंबर आत्ताच्या पोरं पोरी त्या नवरा बापूसने बघत नाहीत. त्यांचं पोट भरण्यासाठी कमीत कमी एक 7 ते 8,000 रुपये त्यांना पेन्शन मिळावं. ते पैसे शिल्लक आहेत साहेब. तिथं कामगारांचं पैसे म्हणजे तुमचं कामगारांचं पैसे फंड म्हणून त्यांच्याकडे कट आहे, पण पेन्शन कमी झाल्या. मग त्यासाठी तुम्हाला पेन्शन वाढवून दिलं पाहिजे. आता 1,000 रुपये देतात. 1,000 रुपयेमध्ये त्या नवऱ्याचं तर एक कामगाराचं तर पोट भरू शकते का? नाही, भरत नाही, भरत शकत नाही. बायकोचं पोट भरायला पाहिजे. पोरं आत्ताची पोरं पोरी कोणी कुणाचं नाही, नात्याने नवरा बापूचं पोट तर भरायला पाहिजे. 1,000-1,500 रुपयेमध्ये पोट भरू शकत नाही. तरी पण कर्नाटक गव्हर्नमेंट असू दे किंवा दिल्ली सरकार असू दे, हे कामगारांनी कमीत कमी एक 7 ते 8,000 रुपये पेन्शन मिळावं आणि करून घ्यावं.